ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವತ್ತು ಆ್ಯಕ್ಚುಲಿ ಒಂದು ಸ್ಪೆಷಲ್ ಡೇ. ನಮ್ಮ ಬಾಯ್ಸ್ ಎಲ್ಲ ಒಂದು 10 ಜನ ನಾವು ಒಂದು ಕಡೆ ಹೋಗ್ತಾ ಇದ್ದೀವಿ. ವ್ಲಾಗಲ್ಲಿ ತೋರಿಸ್ತೀನಿ ಎಲ್ಲಿ, ಇಡೀ ವ್ಲಾಗ್ ನೋಡಿ ಅವಾಗ ನೀವು ಗೊತ್ತಾಗುತ್ತೆ ಎಲ್ಲಿ ಅಂತ. ಸೊ ನಾವು ಇವಾಗ ಆನ್ ದ ವೇ, ಇನ್ನೂ ರೀಚ್ ಆಗೋಕ್ಕೆ ಇನ್ನೂ ಒಂದು 2 ಅವರ್ ಆಗುತ್ತೆ. ಅಲ್ಲಿ ಹೋಗಿ ಕಂಟಿನ್ಯೂ ಆಗುತ್ತೆ. ಸೊ ಗೈಸ್ ನೋಡ್ಬೋದು, ಇವಾಗ ಹೈವೇ ಟಚ್ ಆಗಿದ್ದೀವಿ. ಇನ್ನೇನು ಒಂದು 45 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ಲೊಕೇಶನ್ಗೆ. ನಾಳೆ ಬೇರೆ ಲೇಬರ್ ಡೇ, ಎಷ್ಟು ಜಾಮ್ ಇದೆ ಇಲ್ಲಿ ಟೋಲಲ್ಲಿ. ಗೈಸ್ ಇಲ್ಲಿ ನಂದಿ ಉಪಚಾರ ಹತ್ರ ಬಂದಿದ್ದೀವಿ. ಇವಾಗ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀವಿ, ಊಟ ಮಾಡ್ಕೊಂಡು ಹೋಗೋಣ ಅಂತ. ಸದ್ಯಕ್ಕೆ ನಮ್ಮ ಬಾಯ್ಸ್ ಇಲ್ಲಿ ಕೇಶದ್ದು, ಪುನೀತ್ ಉಪಚಾರು, ಕಾರ್ತಿಕ್ ಮತ್ತೆ ಶರ್ವಿನ್. ನೋಡಿ ನಮ್ದೆಲ್ಲಾರ್ದು ಆಗಿದೆ, ಅವ್ನೊಬ್ಬಂದೇ ಲೇಟ್. ಇವನ್ ಶರ್ವಿನೇ ನಮ್ಗೆ ಲೇಟ್ ಮಾಡ್ತಾವ. ಏನದು ನಂದು ಲೆಮನ್ ಟೀಲು ಅದೇನೋ. ಯಾರು ಫಸ್ಟ್ ಮುಗಿಸ್ತಾ ನೋಡೋಣ. ಆಯ್ತು ಬಾ, ಯಾರು ಫಸ್ಟ್ ಮುಗಿಸೋಣ ನೋಡೋಣ. ಸೊ ಗೈಸ್ ಆಲ್ರೆಡಿ ಇವಾಗ ಫೈನಲಿ ರೀಚ್ ಆಗಿದ್ದೀವಿ. ಟೈಮು 7:10 ಆಗಿದೆ. ಸ್ವಲ್ಪ ಲೇಟ್ ಆಯಿತು ಅಲ್ಲಿ ಇಲ್ಲಿ ಊಟಕ್ಕೆ ಮತ್ತು ಕಾಫಿಗೆಲ್ಲ ನಿಲ್ಲಿಸ್ತೀರಿ. ಸೊ ಫೈನಲಿ ರೀಚ್ ಆಗಿದ್ದೀವಿ ಆ ಲೊಕೇಶನ್ಗೆ. ಅಂತೂ ಆ ವೈಬ್ಸೇನೆ ಲಾಸ್ಟ್ ಇಯರ್ ವೈಬ್ಸ್ ಎಲ್ಲ ವಾಪಸ್ ಬರ್ತಾಯಿದೆ ಇವಾಗ, ಜೋಶು ಎಲ್ಲ. ಸೊ ಲೊಕೇಶನ್ ಯಾವುದಂತ ಸೊ ಗೈಸ್ ಇವಾಗ ನೋಡ್ಬೋದು, ಎಲ್ಲ ಪೂಜೆ ಎಲ್ಲ ಮಾಡಿದಾಯಿತು, ಎಲ್ಲ ಸ್ಮೂತಾಗಿ ನಡೀತು. ಸ್ವಲ್ಪ ಫುಲ್ ಡಸ್ಟ್ ಒಳಗಡೆ, ಅದಕ್ಕೆ ಮಾಸ್ಕು, ಎಲ್ಲರೂ ಮಾಸ್ಕ್ ಹಾಕ್ಕೊಂಡಿದ್ರು. ಅಂತೂ ಒಳಗಡೆ ಕಾನ್ಸೆಪ್ಟ್ಸು ಈ ಸತಿ ರಾಕೇಶ್ ಆರ್ಟ್ಸಲ್ಲಿ ಕ್ರೇಜಿ ಮಾಡೋರೆ. ಆಮೇಲೆ ನಮ್ಮದೆಲ್ಲ ಪೂಜೆ ಎಲ್ಲ ಮುಗಿಸಿ ನಾವು ಇವಾಗ ಈಚೆ ಬಂದಿದ್ದೀವಿ. ಅಂತೂ ಆ ಫೀಲಿಂಗೇ ಬೇರೆ. ಆ ಗಣೇಶ ವೈಬ್ ಸ್ಟಾರ್ಟ್ ಆಗೋದು ಗೊತ್ತಾ, ಆ ವೈಬ್ಸು ಯಾವುದು ಮ್ಯಾಚ್ ಮಾಡೋಕ್ಕಾಗತ್ತೆ. ನಿಂಗೇನು ಅನಿಸುತ್ತೆ ಶರ್ವಿನ್? ಸಾಕಾಗಿತ್ತು. ಪುನೀತ್ ಸೂಪರ್ ಸ್ಟಾರ್. ಹಾಂ, ನೋ ವರ್ಡ್ಸ್, ಓನ್ಲಿ ಫೀಲಿಂಗ್ಸಾ? ಓನ್ಲಿ ಎಮೋಷನ್ಸ್ ಆ್ಯಂಡ್ ಫೀಲಿಂಗ್ಸ್ ಅಂತೆ. ಸೊ ಈ ಸತಿ ಅಂತೂ, ಆದರೆ ನಾವು ಗಣೇಶದ ಮುಖ ಎಲ್ಲೂ ರಿವೀಲ್ ಮಾಡಲ್ಲ, ನೀವು ಕಾಯಬೇಕು ಗಣೇಶ ಹಬ್ಬ ಬರೋವರೆಗೂ. ಸೊ ಯಾಕಂದ್ರೆ ನಮ್ಮನ್ನ ನೋಡಿ ಶತ್ರುಗಳ ಆಶೀರ್ವಾದ ತುಂಬಾ ಇದೆ, ಅದಕ್ಕೆ. ಸೊ ಈ ವರ್ಷದ್ದು ಎಲ್ಲ ಪ್ರಿಪರೇಷನ್ಸ್ ಇವಾಗಿಂದ ಸ್ಟಾರ್ಟು, ಇವತ್ತಿಂದ ಸ್ಟಾರ್ಟು. ಅಂತೂ ಕ್ರೇಜಿ ಮೆಮೊರೀಸ್ ಲಾಸ್ಟ್ ಇಯರ್ ಇತ್ತು, ಈ ವರ್ಷನೂ ಇವಾಗಿಂದ ಸ್ಟಾರ್ಟು. ಸೊ ದೇವರಿಗೆಲ್ಲ ಪ್ರಾರ್ಥನೆ ಮಾಡಿ ಆಶೀರ್ವಾದ ಕೇಳಿ ಇವಾಗ ಮನೆ ಕಡೆಗೆ ಹೊರಡೋದಷ್ಟೇ. ಈ ವರ್ಷ ಎಲ್ಲ ಸ್ಮೂತಾಗಿ ನಡೀಲಿ, ಎಲ್ಲ ಏನೋ ಪ್ರಾಬ್ಲಮ್ಸ್ ಇಲ್ಲದೆ ಎಲ್ಲ ಸ್ಮೂತಾಗಿರಲಿ. ಈವೆಂಟು, ಪ್ರೋಗ್ರಾಮು. ಅಣ್ಣ ನಿಜ ಹಾವಣ. ಅಯ್ಯೋ ನಿಜ ಇರ್ಲಿ ಬಿಡು, ಏನೋ ಮಾಡಕ್ಕಾಗುತ್ತೆ. ಹಾವು ಹಾವು ಜೋಗೋ. ನಿಜ ಆಯ್ತು. ಇಲ್ಲಿ ಗೈಸ್, ಇಲ್ಲಿ ನಮ್ಮ ಐರಾವತ ಇದೆ, ನಮ್ದು ಟ್ರಾಲಿ. ಇದ್ರ ಮೇಲೆ ನಾವು ಗಣೇಶ ಎವ್ರಿ ವರ್ಷ ಇಡೋದು. ಸ್ವಲ್ಪ ಈ ಹಿಂದೆ ಬಾ ಕೇಶತ್, ಆಟ ಆಡ್ಬೇಡ, ಹಿಂದೆ ಬಾ. ಇದೇ ನಮ್ಮ ಐರಾವತ. ಎಲ್ಲ ಗಣೇಶ ಇದ್ರ ಮೇಲೆ ಕೂರಿಸ್ಬಿಟ್ಟು ನಾವು ಮೆರವಣಿಗೆ ಮಾಡ್ಸೋದು ನಮ್ಮ ಏರಿಯಲ್ಲಿ.
ಸೊ ಗೈಸ್ ನೋಡ್ಬೋದು ನಮ್ ಜುಗಾಡಿ ಇವತ್ತು ಮ್ಯಾಚ್ ಫಸ್ಟೇ ಗೈಸ್ ಇವಾಗೆಲ್ಲ ಮುಗೀತು, ಎಲ್ಲ ನೋಡಿದಾಯ್ತು. ಗಣೇಶ ಪೂಜೆ ಎಲ್ಲ ಆಯ್ತು ಮುಗಿಸಿ ಇವಾಗ ನಾವು ಮನೆ ಕಡೆಗೆ ಹೊಡ್ತಾ ಇದೀವಿ. ಆನ್ ದ ವೇ ಎಲ್ಲಾದ್ರೂ ಊಟ ಮಾಡ್ಕೊಂಡು ಹೊಟ್ಟೆ ಅಂತ ಫುಲ್ ಹಸಿತಾ ಇದೆ, ಊಟ ಮಾಡ್ಕೊಂಡು ಮನೆ ಕಡೆಗೆ ಹೊರಡೋದು ಅಷ್ಟೇ. ನಾಳೆ ಅಂತ ಹಾಲಿಡೇ, ಸೊ ಪೀಸ್ ಚಿಲ್ ಮಾಡ್ಬೇಕು. ಸೊ ಗೈಸ್ ನಾವು ಇವಾಗ ಕಮ್ಮನಲ್ಲಿ ಬಂದಿದ್ದೀವಿ ಊಟಕ್ಕೆ. ಊಟ ಇವಾಗ ತುಂಬಾನೇ ಹೊಟ್ಟೆಸ್ತಿದೆ, ಲೇಟ್ ಬೇರೆ ಆಗಿದೆ. ಅವ್ನು ಹಸಿತಲ್ಲ ಅಂದ್ರೆ ಏನೋ ಹೊಟ್ಟೆ ಹಸಿತೈತೆ ಅಂತ ಹಸಿತಲ್ಲ ಅನ್ಬಿಡ್ತೀಯಾ? ಹೊಟ್ಟೆಸ್ತಿದೆ. ಸೊ ಇವಾಗ ಊಟ ಮಾಡ್ಬೇಕು, ಬಿರಿಯಾನಿ ಏನಾದ್ರು. ಗೈಸ್ ಇವತ್ತು ಅನ್ಫಿಲ್ಟರ್ ಬ್ರೋ ಜೊತೆ ಬಂದಿದ್ದೀವಿ, ಅದೇ ಗಣೇಶ ನೋಡ್ಕೊಂಡ್ ಬಂದಾಯ್ತು. ಇವಾಗ ಇದಕ್ಕೆ ಹೋಗ್ತಾ ಇದೀವಿ ಹೋಟ್ಲ್. ಯಾವ ಹೋಟ್ಲ್ ಹೆಸರು ಅಂತ ಇನ್ನೂ ಗೊತ್ತಿಲ್ಲ, ನಮ್ಮ ಬ್ರೋಯಿಗೆ ಗೊತ್ತು, ಅವನೇ ಹೇಳ್ತಾನೆ. ಯಾವ ಹೋಟ್ಲ್ ಪ್ಲೇಟ್ಸ್ ಅಪ್ಪ ಅಲ್ಲೇ ಇದೆ ನೋಡು, ಅಲ್ಲಿ ಹೋಗಿ ಇವಾಗ ಹೆಂಗೆ ಬೆಲ್ಟಿಂಗ್ ಮಾಡ್ತೀವಿ ಅಂದರೆ ಊಟ ಬೆಲ್ಟ್ ಹೊಡೆದು 2 ದಿನ ಊಟ ಹೊಟ್ಟೆಲ್ಲೇ ಇರಬೇಕು, ಹಂಗೆ ಹೊಡಿತೀವಿ ಬೆಲ್ಟ್. ನಂತರ ಅಷ್ಟೇ ಅರ್ಧ ಗಂಟೆಗೆಲ್ಲ ಹೊಟ್ಟೆ ಖಾಲಿ ಆಗೋಗುತ್ತೆ, ಫುಲ್ ಆಗೋಗುತ್ತೆ ಖಾಲಿ. ಹಿಂದೆ ಅಲ್ಲಿ ಬಾಯ್ಸ್ ಹೋಗ್ತಾವ್ರೆ. ಬನ್ನಿ ಒಳ್ಳೆ ಬಿರಿಯಾನಿ ಹೊಡೆದು ಇವಾಗ ತೃಪ್ತಿ ಮಾಡ್ಕೊಬೇಕು ಹೊಟ್ಟೆ. ಮಧ್ಯಕ್ಕೆ ಸಿಗ್ತಾರೆ ಯಾವುದೋ 2 ನಿಮಿಷ ಕ್ರಿಸ್ಪಿ ಚಿಕನ್ ಅಂತ ನೋಡಿದ್ರೆ ಫುಲ್ ರಶ್ ಇದೆ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಗೈಸ್ ಇವಾಗ ಹೈದರಾಬಾದಿ ಬಿರಿಯಾನಿ ಹೊಡಿದ್ದೀವಿ ಕಮ್ನಲ್ಲಿ. ಒಳ್ಳೆ ಬಿರಿಯಾನಿ, ಮಟನ್ ಬಿರಿಯಾನಿ. ಸ್ವಲ್ಪ ಜನ ವೆಜ್ ತಿಂತವ್ರೆ, ಆದರೆ ಫುಲ್ ನಮ್ಮ ಬಾಯ್ಸ್ ಸ್ವಲ್ಪ ಕಾಂಟ್ರವರ್ಸಿಯಲ್ ಅವರೇ, ಫುಲ್ಲು ಕಾಂಟ್ರವರ್ಸಿಯಲ್ ಅವರೇ. ಅರ್ವಿನ್ ಇವತ್ತು ನಾವು ಸೈಡಲ್ಲಿ ಸೇಫಾಗಿ ಕೂತಿದ್ದೀವಲ್ಲ, ಇಲ್ಲ ನಾವು ಮೇನ್ ಚೇರಲ್ಲಿ ಕೂತ್ಕೊಂಡು ನಮಗೆ ಗುಂಡಿ ಆಗ್ತದೆ. ಸೇಫ್ ಆಗಿದ್ದೀವಿ, ನಾವು ಗುಂಡಿ ನೋಡ್ತಾ ಇದೀವಿ, ನೋಡಿ ಮಜಾ ತಗೊಂಡಿದ್ದೀವಿ ಗೈಸ್. ಸೊ ಗೈಸ್ ಇವಾಗ ಬಿಲ್ ಬಂದಿದೆ, ಟೋಟಲ್ 2500 ಎಷ್ಟೋ ಬಂದಿದೆ. 2520 ಏನೋ ಬಂದಿದೆ ಬಿಲ್ಲು. ಇವನೇನೋ ಮುಖ ಹಿಂಗಿಟ್ಕೊಂಡವನೆ, ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಬಿಲ್ ಬಂದಿದೆ, ಎಲ್ಲರೂ ಸ್ಪ್ಲಿಟ್ ಮಾಡ್ಕೊತಿದ್ದೀವಿ ಬಿಲ್ನ. ಫುಲ್ ಡಿಸ್ಕಷನ್ ಅಲ್ಲವ್ರೆ. ನಾನು ವಾಶ್ರೂಮ್ ಅಂತ ಹೋದೆ, ನಮ್ಮ ಬಾಯ್ಸ್ ನಮ್ಮನ್ನ ಬಿಟ್ಟೇ ಹೋಗ್ತಾರೆ. ಇಬ್ಬರಿಂದ ಕುತ್ಕೋಣ. ಆಯ್ತು ಬಾ, ಆದರೆ ಬಿಟ್ಟು ಹೋದಲ್ಲ, ವಾಶ್ರೂಮಲ್ಲಿ ಹೋದ್ರೆ 2 ನಿಮಿಷ ಕಾಯಲ್ಲ. ನಾನು ಹೋಗಿದ್ದೆ ನೋಡಿಲ್ಲಪ್ಪ. ನಮಸ್ಕಾರ ಹೇಳ ಇಲ್ಲ ಥ್ಯಾಂಕ್ಸ್ ಹೇಳ ಧನ್ಯವಾದ ಹೇಳಿದ್ರು ಏನೇ ನನ್ನ ಪದ ಯೂಸ್ ಮಾಡಿದ್ರು ಕೂಡ ತುಂಬಾ ಕಮ್ಮಿ. ಯಾಕಂದ್ರೆ ನೀವು ತೋರಿಸಿರೋಷ್ಟು ಪ್ರೀತಿ ಅಭಿಮಾನ ಇನ್ಯಾವತ್ತೂ ಅದನ್ನ ಅದು ಯಾವ ಥರ ರಿಟರ್ನ್ ಮಾಡೋದು ನನಗೂ ಗೊತ್ತಾಗಲ್ಲ. ಅಷ್ಟೇ ಗೈಸ್, ಇವಾಗ ವಾಪಸ್ ಮನೆಗೆ ಹೋಗ್ತಿದ್ವಿ. ಇವನು ಗಾಡಿ ತೊಗೊಂಡು ಹೊಡ್ತವನೆ. ಇವರಿಬ್ರು ಏನು ಮಾಡ್ತಾರೋ ಇಲ್ಲಿಗೆ ಗೊತ್ತಿಲ್ಲ. ಮನೆಗೆ ಹೋಗೋ ಟೈಮ್ ಆಗಿದೆ. ಸೊ ಗೈಸ್ ಇವತ್ತಂತೂ ಒಂದು ಒಳ್ಳೆ ಕಾರ್ಯ ಮುಗೀತು. ಸೊ ದಿಸ್ ಇಸ್ ದ ಸ್ಟಾರ್ಟ್ ಆಫ್ ಅ ನ್ಯೂ ಬಿಗಿನಿಂಗ್ ಈ ವರ್ಷದ್ದು ಗಣೇಶ ಹಬ್ಬ. ಸೊ ಇದೇ ಥರ ವ್ಲಾಗ್ಸ್ ಬರ್ತಾ ಇರುತ್ತೆ ಗಣೇಶ ಹಬ್ಬ ಬಗ್ಗೆನೋ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ, ಇಮಿಡಿಯೇಟಾಗಿ ನೋಟಿಫಿಕೇಶನ್ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಹ್ಯಾಪಿ, ಸ್ಟೇ ಕ್ರೇಜಿ. ಈ ಥರ ವ್ಲಾಗ್ಸ್ ಬರ್ತಾನೆ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ, ಮತ್ತು ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.